ಹೊನ್ನಾವರಕ್ಕೆ ನಾವು ಸುಮ್ಮನೆ ಯಾವತ್ತೂ ಬಂದಿಲ್ಲ ಅನಿಸುತ್ತೆ. ಬಂದಾಗಲೆಲ್ಲ ಒಂದು ಪ್ರಾರ್ಥನೆ ಏನೇ ಒಂದು ಮಾಡಿದರೂ ಕೂಡ ಈ ಕುಟುಂಬದಲ್ಲಿ ದೇವರಿಗೆ ಸ್ತೋತ್ರ ಮಾಡಿ ಮಾಡುವಂಥ ಈ ಒಂದು ಪ್ರಾರ್ಥನೆಗೆ ಬರುವಂಥದ್ದು ನಮಗೂ ಕೂಡ ಒಂದು ಆಶೀರ್ವಾದ. ಪ್ರೈಸ್ ದ ಲಾರ್ಡ್. ಖುಷಿ ಆಗುತ್ತೆ ಬರಲಿಕ್ಕೆ, ಕಷ್ಟ ಆಗುತ್ತೆ ಇರಲಿಕ್ಕೆ, ಆದರೆ ಖುಷಿ ಆಗುತ್ತೆ ಬರಲಿಕ್ಕೆ. ಯಾಕಂದರೆ ಈ ಬಿಸಿಲು ನನಗಾಗಲ್ಲ, ಅವ್ರಿಗೇನೋ ಗೊತ್ತಿಲ್ಲ. ಆದರೂ ಕೂಡ ಒಂದು ಸಂತೋಷ, ಒಂದು ಆನಂದ ಇಲ್ಲಿ ಇದ್ದು ಹೋಗುವಂಥದ್ದು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ದೇವರ ವಾಕ್ಯ, ಒಂದು ವಾಕ್ಯವನ್ನು ಓದೋಣ. 5ನೇ ಅಧ್ಯಾಯ 5ನೇ ವಾಕ್ಯ, ಪ್ರಕಟಣಾ ಪುಸ್ತಕ, ರೆವಲೇಷನ್ ಚಾಪ್ಟರ್ 5 ವರ್ಸಸ್ 5. ಅಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ನಾವು ಓದ್ತೇವೆ. ಓದೋಣ ಯಾರಾದರೂ. ಸಭಾ ಪ್ರಮುಖರಲ್ಲಿ ಒಬ್ಬರು ನನಗೆ, ದುಃಖಿಸಬೇಡ, ಇಗೋ ಯೂದ ಕುಲದ ಸಿಂಹವು ದಾವೀದನ ವಂಶಜರೂ ಆದ ಒಬ್ಬರು ಜಯಗಳಿಸಿದ್ದಾರೆ. ಅವರು ಆ 7 ಮುದ್ರೆಗಳನ್ನು ಒಡೆದು ಈ ಸುರುಳಿಯನ್ನು ಬಿಚ್ಚಬಲ್ಲರು ಎಂದು ಹೇಳಿದರು. ಪ್ರೈಸ್ ದ ಲಾರ್ಡ್. ಅಲ್ಲಿ ಯೂದ ಕುಲದ ಸಿಂಹ ಅಂತೇಳಿ ಯಾರಿಗೆ ಹೆಸರಿಟ್ಟಿದ್ದಾರೆ ಅಂದರೆ, ಯಾರನ್ನ ಹೇಳ್ತಿದ್ದಾರೆ ಅಂದರೆ ಯೇಸುವಿಗೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಅದೇ ಹೆಸರ ಇದು. ನಾವು ಇವತ್ತು ಪ್ರಾರ್ಥನೆ ಮಾಡೋಣ. ಈ ಮಗು ಮಾತ್ರ ಅಲ್ಲ, ನಮಗೂ ಕೂಡ ಮಕ್ಕಳಿದ್ದಾರೆ ಸುಮಾರು ಮಂದಿ ಅಲ್ವಾ. ಒಂದೊಂದು ಮಗುವು ಕೂಡ ಒಂದು ಯೂದ ಕುಲದ ಸಿಂಹವಾಗಬೇಕು. ಹಲ್ಲೆಲೂಯಾ. ಲೋಕವನ್ನು, ಲೌಕಿಕವಾದನ್ನು ಪ್ರತಿಯೊಬ್ಬ ಮಗುವು ಕೂಡ ಜಯಿಸಬೇಕು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಆ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ನಾವು ಬೆಳೆಸಬೇಕಾದ್ರೆ ನಾವು ನಿಜವಾಗ್ಲೂ ಶುಭ ಸಂದೇಶವನ್ನು ಅರ್ಥ ಮಾಡ್ಕೊಂಡವ್ರಾಗಬೇಕು. ಇಲ್ಲಾಂದರೆ ನಮ್ಮ ಮಕ್ಕಳನ್ನು ಡಾಕ್ಟರ್ ಆಗೋ, ಇಂಜಿನಿಯರ್ ಆಗೋ, ಪೈಲಟ್ ಆಗೋ, ಇನ್ನೊಂದಾಗಿ ಬೆಳೆಸ್ತೀವಿ. ಅದು ಯಾವುದಕ್ಕೂ ಪ್ರಯೋಜನ ಇಲ್ಲ. ಲೋಕಕ್ಕೆ ಪ್ರಯೋಜನ ಆಗಿರ್ತದೆ, ಪರಲೋಕ ರಾಜ್ಯಕ್ಕೆ ಯಾವ ಪ್ರಯೋಜನವೂ ಇರೋದಿಲ್ಲ. ಪ್ರೈಸ್ ದ ಲಾರ್ಡ್. ಸೊ ಹಾಗಾಗಿ 1-2-3 ವಾಕ್ಯಗಳನ್ನು ಧ್ಯಾನ ಮಾಡಿ, ಸ್ವಲ್ಪ ಸ್ತುತಿ ಆರಾಧನೆ ಮಾಡಿ ಮತ್ತೆ ನಾವು ವಾಕ್ಯಗಳನ್ನು ಕೇಳಲಿಕ್ಕೆ ಹೋಗೋಣ. ಬಹಳ ಸಂತೋಷ, ಇವತ್ತು ನೀವೆಲ್ಲ ಇಲ್ಲಿ ಇಷ್ಟು ಬೇಗನೆ ಬಂದಿದ್ದೀರಾ. ದೇವ್ರಿಗೆ ಸ್ತೋತ್ರವಾಗಲಿ. ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ತಂದೆ ತಾಯಿಗಳಿದ್ದೀರಾ? ಮಕ್ಕಳಿದ್ದಾರಾ ನಿಮಗೆ? ಇದ್ದಾರೆ. ಪ್ರೈಸ್ ದ ಲಾರ್ಡ್. ಬಹಳ ಸಂತೋಷ. ನಿಮ್ಮ ಜೀವಿತದಲ್ಲಿ ನಿಮಗೆ ಏನಾದರೂ ಒಂದು ಬರ್ತ್ಡೇ ಅಥವಾ ಏನಾದರೂ ಒಂದು ಮಾಡಿಕೊಂಡಾಗ ಗಿಫ್ಟು ನಿಮಗೆ ಕೊಡ್ತಾರೆ. ಬೇರೆ ಯಾರಾದರೂ, ದೇವರಲ್ಲ. ನೀವು ಬರ್ತ್ಡೇ ಮಾಡಿಕೊಂಡಾಗ, ಒಂದು ಫಂಕ್ಷನ್ ಮಾಡಿಕೊಂಡಾಗ, ಒಂದು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಮಾಡಿಕೊಂಡಾಗ ನಿಮಗೊಂದು ಗಿಫ್ಟ್ ಕೊಡ್ತಾರೆ. ಯಾರೋ ಕೊಡ್ತಾರೆ, ಪರಿಚಯದವರು. ಆ ಗಿಫ್ಟನ್ನೇ ನೀವೇನು ಮಾಡ್ತೀರಾ? ಏನಾದರೂ ಹೇಳಿ. ಸರಿ, ನೋಡಿದ್ರಿ, ಅದಾದಮೇಲೆ ಏನು ಮಾಡ್ತೀರಾ? ಯೂಸ್ ಮಾಡಿ ನೀವು ಇಟ್ಕೊಳ್ತೀರಾ, ಹೌದಾ? ಬೇರೆ ಯಾರಾದರೂ ಅದನ್ನು ಕೇಳಿದ್ರೆ ಕೊಡ್ತೀರಾ? ಏನು ಹೇಳ್ತೀರಾ? ನನಗೆ ಕೊಟ್ಟದ್ದು ನಾನು ಯಾರಿಗೂ ಕೊಡಲ್ಲ. ಬೇರೆ ಇದು ಬೇಕು ಅಂದರೆ ನಾವೇನು ಮಾಡ್ತೀವಿ ಅಂದರೆ, ಇದೇ ರೀತಿ ನಾನು ಪರ್ಚೇಸ್ ಮಾಡಿಕೊಡ್ತೀನಿ, ಬಟ್ ಇದನ್ನು ಕೊಡಲ್ಲ. ಯಾಕಂದರೆ ಇದು ನನ್ನ ಸ್ನೇಹಿತನೋ, ನನ್ನ ಅಣ್ಣನೋ, ನನ್ನ ತಮ್ಮನೋ ಇದನ್ನು ನನಗೆ ಕೊಟ್ಟಿದ್ದು, ಇದನ್ನು ನಾನು ಯಾರಿಗೂ ಕೊಡೋದಿಲ್ಲ. ಕೆಲವೊಂದು ಸರಿ ನಮ್ಮನೆಯಲ್ಲೂ ಹೇಳ್ತಾ ಇರ್ತಾರೆ, ಗಿಫ್ಟಾಗಿ ಕೊಟ್ಟಿದ್ದು ನೀನು ಕೊಟ್ಬಿಡ್ತೀಯಲ್ಲ, ನಿಂಗೇನು ಬುದ್ಧಿ ಇಲ್ವಾ ಅಂತ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಮಗೆ ಬರೋದು ಜಾಸ್ತಿ ಬಟ್ಟೆನೇ, ಇನ್ನು ಬಟ್ಟೆ ಇಟ್ಕೊಂಡು ಏನು ಮಾಡೋದು ಅಲ್ವಾ. ಪ್ರೈಸ್ ದ ಲಾರ್ಡ್. ಓಕೆ, ವಿಷಯಕ್ಕೆ ಬರೋಣ. ನಮಗೆ ದೇವರು ಬಹುಮಾನವಾಗಿ ನಮ್ಮ ಮಕ್ಕಳನ್ನು ಕೊಡ್ತಾರೆ. ಪ್ರೈಸ್ ದ ಲಾರ್ಡ್. ಕೀರ್ತನೆಗಳ ಪುಸ್ತಕ ಹೇಳುತ್ತೆ, ಪುತ್ರ ಸಂತಾನ ದೇವರು ಕೊಡುವ ಬಹುಮಾನ, ಕೊಡುಗೆ. ಪುತ್ರ ಸಂತಾನ ದೇವರು ಕೊಡುವ ಕೊಡುಗೆ, ಬಹುಮಾನ. ಈ ಬಹುಮಾನ ನೋಡಿ, ಲೋಕದ ಬಹುಮಾನ ನಾವು ಇಟ್ಕೊಳ್ಳಿ, ನಾನು ಬೇಡ ಅನ್ನಲ್ಲ. ಆದರೆ ದೇವರು ಕೊಟ್ಟ ಬಹುಮಾನವನ್ನು ನೀವಿಟ್ಕೊಳ್ಳೋಂಗಿಲ್ಲ. ಪ್ರೈಸ್ ದ ಲಾರ್ಡ್. ಆ ಗಿಫ್ಟನ್ನು ಯಾರಿಗೆ ಕೊಡಬೇಕು? ವಾಪಸ್ ದೇವರಿಗೆ ಕೊಡಬೇಕು. ನಿಜ ಹೇಳಿ, ನಾವು ತಂದೆ ತಾಯಿಗಳು ಕೊಡ್ತಾ ಇದ್ದೀವಾ? ಕೊಡೋ ಪ್ಲಾನೇ ಇಲ್ಲ. ಫಸ್ಟ್ ಆಫ್ ಆಲ್ ಅದು ಗೊತ್ತೂ ಇಲ್ಲ. ಸೊ ಎಷ್ಟು ವಾಕ್ಯ ಕೇಳಿದರೂ ಕೂಡ ಅದರ ಬೆಳವಣಿಗೆ, ಆ ಥರ ಬೆಳೆಸುವಿಕೆ ಕೂಡ ನಾನು ಕಾಣ್ತಾ ಇಲ್ಲ. ಕೆಲವರು ಮಾಡ್ತಾ ಇರ್ಬೋದು, ಭಾಳ ಸಂತೋಷ.
ಪ್ರಿಯ ಸಹೋದರ ಸಹೋದರಿ, ದೇವರು ನಮಗೆ ಮಕ್ಕಳನ್ನು ಕೊಡುಗೆಯಾಗಿ ಕೊಡ್ತಾರೆ. ಯಾಕೆ ಕೊಡ್ತಾರಂದರೆ ಅವರನ್ನು ಅವರ ಇಷ್ಟಕ್ಕೆ ಬೆಳೆಸಲಿಕ್ಕೆ, ಅವರಿಗೆ ಮತ್ತೆ ವಾಪಸ್ ಕೊಡಲಿಕ್ಕೆ, ನಮ್ಮ ಇಷ್ಟಕ್ಕೆ ಬೆಳೆಸಲಿಕ್ಕಲ್ಲ. ಇವತ್ತು ನಮ್ಮ ಕಣ್ಣಿಗೆ ಕಾಣ್ತಾ ಇರೋದೆಲ್ಲ ನಮ್ಮಿಷ್ಟಕ್ಕೆ ನಾವು ಬೆಳೆಸ್ತಾ ಇದ್ದೀವಿ, ನಮ್ಮಿಷ್ಟಕ್ಕೆ ಅವ್ರನ್ನ ನಡೆಸ್ತಾ ಇದ್ದೀವಿ. ಆದ್ದರಿಂದಲೇ ನಮ್ಮ ಜೀವಿತದಲ್ಲಿ ದೇವರ ಚಿತ್ತ ನೆರವೇರ್ತಾ ಇಲ್ಲ. ನಮ್ಮ ಆಸೆಗಳು ನೆರವೇರ್ತಾ ಇದೆ, ನಮ್ಮ ಇಷ್ಟಗಳು ನೆರವೇರ್ತಾ ಇದೆ, ದೇವರ ಚಿತ್ತ ನೆರವೇರ್ತಾ ಇಲ್ಲ. ಉದಾಹರಣೆಗೆ ನಾವು ಒಂದು 2-3 ಕುಟುಂಬಗಳನ್ನು ಹಾಗೆ ಸುಮ್ಮನೆ ಧ್ಯಾನ ಮಾಡಿ ನೋಡಿ. ಅನ್ನಳಿಗೆ ದೇವರು ಸಾಮುವೇಲ್ ಎಂಬ ಒಬ್ಬ ಮಗುವನ್ನು ಕೊಟ್ಟರು. ಪ್ರೈಸ್ ದಿ ಲಾರ್ಡ್. ಈ ಸಾಮುವೇಲ್ ಮಗುವನ್ನು ದೇವರು ಅನ್ನಳಿಗೆ ಕೊಟ್ಟಾಗ ಅನ್ನಳ ಉತ್ತರ ಏನಾಗಿತ್ತು ಹೇಳಿ? ಏನಾಗಿತ್ತು ಅನ್ನಳ ಉತ್ತರ? ಈ ಮಗುವನ್ನು ನಾನು ಬೆಳೆಸಿ ಯಾರಿಗೆ ಕೊಡ್ತೀನಿ? ನಿಮಗೆ ಕೊಡ್ತೀನಿ. ಇದು ನಿಮ್ಮ ಸೇವೆ ಮಾಡಲಿ, ನಿಮ್ಮ ಮಗುವಾಗಿ ಬೆಳೀಲಿ. ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಇಸ್ರಾಯೇಲ್ ಕುಲದಲ್ಲೇ ಆ ರೀತಿ ಪ್ರವಾದನೆ ಮಾಡಿದಂಥ ವ್ಯಕ್ತಿ ಅಥವಾ ಪ್ರವಾದಿ ಯಾರೂ ಇಲ್ವಂತೆ. ಅಂಥ ರೀತಿಯಲ್ಲಿ ತಂದೆ ತಾಯಿಗಳು ಆ ಮಗುವನ್ನು ದೇವರು ನನಗೆ ಕೊಟ್ಟರು, ನನ್ನ ಬಂಜತನ ನೀಗಿ ಹೋಯಿತು, ಸಾಕು ನನಗೆ, ಈಗ ಈ ಮಗುವನ್ನು ಕೊಟ್ಟಿದ್ದು ದೇವರು, ಈ ಮಗುವನ್ನು ನಾನು ದೇವರಿಗೆ ಕೊಡ್ತೇನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲೂ ಕೂಡ ನಾವು ಅವಲೋಕನ ಮಾಡಿ ನೋಡಬೇಕು. ನನಗೆ ದೇವರು ಮಕ್ಕಳನ್ನು ಕೊಟ್ಟಿದ್ದು ಈ ಲೋಕದಲ್ಲಿ ಲೌಕಿಕವಾಗಿ ಬೆಳೆಸಲಿಕ್ಕಲ್ಲ, ಬದಲಾಗಿ ನನಗೆ ಕೊಟ್ಟಂಥ ಆ ಕರುಳ ಕುಡಿಯನ್ನು, ಆ ಮಗುವನ್ನು ದೇವರ ಮಗನಾಗಿ, ದೇವರ ಮಗಳಾಗಿ ಬೆಳೆಸಲಿಕ್ಕೆ, ದೇವರ ಸೇವೆಯನ್ನು ಮಾಡುವಂಥ, ದೇವರ ಚಿತ್ತವನ್ನು ನೆರವೇರಿಸುವಂಥ ಮಗನಾಗಿ, ಮಗಳಾಗಿ ಆ ಮಗುವನ್ನು ಬೆಳೆಸಲಿಕ್ಕೆ ದೇವರು ನಮಗೆ ಮಕ್ಕಳನ್ನು ಕೊಟ್ಟಿರೋದು. ಬೇರೆ ಯಾವ ಉದ್ದೇಶದಿಂದಲೂ ಅಲ್ಲ. ಇದು ನಮಗೆ ಅರ್ಥ ಆಗಲಿಲ್ಲ ಅಂದರೆ ನಮ್ಮಿಷ್ಟಕ್ಕೆ ನಾವು ಬದುಕ್ತಾ ಇರ್ತೀವಿ. ಕೊನೆಗೆ ಆ ಮಕ್ಕಳು ಕೂಡ ನೋಡಿ, ನೀವು ಇವತ್ತಿನ ಪರಿಸ್ಥಿತಿಯಲ್ಲಿ ಮಕ್ಕಳು ಯಾವ ಮಟ್ಟಕ್ಕೆ ಹೋಗಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಯೋಚನೆ ಮಾಡಿ ನೋಡಿ. ಹಾಗಾಗಿ ಪ್ರೀತಿಯ ಸಹೋದರ ಸಹೋದರಿ, ಇವತ್ತು ದೇವರ ವಾಕ್ಯಗಳನ್ನು ಆಲಿಸುವ ಮುನ್ನ ದೇವರನ್ನು ಆರಾಧಿಸಿ ನೀವು ಕೂಡ ಕೇಳಿ, ಯೇಸಪ್ಪ, ನೀವು ನನಗೆ ಕೊಟ್ಟಂಥ ಮಗುವನ್ನು ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ನಾನು ಬೆಳೆಸಬೇಕು. ಯಾಕೆಂದರೆ ಮದರ್ ಮೇರಿ, ಜೋಸೆಫ್ ಅವರು ಕೂಡ ಸಾಕು ತಂದೆ ತಾಯಿ, ಅವರು ಕೂಡ ಸಾಕಿದರು. ಆದರೆ ನನ್ನ ಮಗ ಅಂತ ಅವ್ರು ಇಟ್ಕೊಳ್ಳಿಲ್ಲ. ಕೊನೆಗೆ ಬಲಿಯಾಗಿನೇ ಕೊಟ್ಟರು ಅವರು. ಯಾರನ್ನ? ಯೇಸುವನ್ನ. ಅವ್ರು ಆರಾಮಾಗಿ ಶಿಲುಬೆ ಬುಡದಲ್ಲಿ ಹತ್ರು, ಕಷ್ಟ ಆಯಿತು ಅವರಿಗೆ. ಆದರೆ ದೇವ ನಿಂಚಿತ ನೆರವೇರಲಿ ಅಂತ ಯೇಸುವನ್ನು ಬಲಿಯಾಗಿ ಕೊಟ್ಟರು. ಪ್ರಿಯ ಸಹೋದರ ಸಹೋದರಿ, ಅದೇ ಪ್ರಕಾರವಾಗಿ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಪ್ರತಿಯೊಂದು ಮಕ್ಕಳು ನಮಗೇನಿದ್ದಾರೆ ಅವರನ್ನು ನಾವು ದೇವರ ಮಕ್ಕಳಾಗಿ ಬೆಳೆಸಬೇಕು. ತಂದೆಯ ಚಿತ್ತವನ್ನು ನೆರವೇರಿಸಲಿಕ್ಕಾಗಿ ಬೆಳೆಸಬೇಕು. ಸೊ ಇವತ್ತು ನಾವೆಲ್ಲರೂ ಕೂಡ ಪ್ರೀತಿ ತುಂಬಿದ ಹೃದಯದಿಂದ ಆ ಯೇಸುವನ್ನು ಆರಾಧಿಸೋಣ. ಏನು ಗೊತ್ತಾ? ದೇವರೇ, ನೀವು ನನಗೊಂದು ಮಗುವನ್ನು ಕೊಟ್ಟಿದ್ದೀರಾ, ನಿಮಗೆ ಸ್ತೋತ್ರವಾಗಲಿ. ಈ ಸಂತೋಷಕ್ಕೆ ಕಾರಣ ತಂದೆ ತಾಯಿಗಳಲ್ಲ. ತಂದೆ ತಾಯಿಗಳಿಗೆ ಈ ಮಗುವನ್ನು ಕೊಟ್ಟಿದ್ದು ಯಾರು? ದೇವರಾಗಿದ್ದಾರೆ. ಅದನ್ನು ಸುಮಾರು ಸರಿ ಮರ್ತೋಗ್ಬಿಡ್ತೀವಿ ನಾವು. ಈ ಮಗುವನ್ನು ನನಗೂ ನಿಮಗೂ, ಅಂದರೆ ಈ ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳನ್ನು ನಮಗೆ ಕೊಟ್ಟದ್ದು ದೇವರು. ನಾವು ಸಂತೋಷ ಪಡ್ತೀವಿ ಮಗು ಹುಟ್ಟಿದೆ ಅಂತೇಳಿ. ಆದರೆ ಆ ಮಗುವನ್ನು ಗರ್ಭದಲ್ಲಿಟ್ಟು ರೂಪಿಸಿದ ಆ ತಂದೆಯನ್ನು ಮರ್ತು ಬಿಡ್ತೀವಿ ನಾವು ಸುಮಾರು ಸಾರಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವ್ಯಾರೂ ಕೂಡ ಮರಿಬಾರದು ಪ್ರಿಯರೇ. ಮರೆತರೆ ನಮ್ಮ ಜೀವನ ನಷ್ಟಪಟ್ಟು ಹೋಗುತ್ತೆ. ಆ ಜೀವನ ನಿಜವಾದ ಕ್ರಿಸ್ತಿಯ ಜೀವನ ಆಗೋದೂ ಇಲ್ಲ. ಇವತ್ತು ನಾವೆಲ್ಲರೂ ಕೂಡ ಸಂತೋಷವಾಗಿದ್ದೇವೆ. ಈ ಮಗು ಹುಟ್ಟಿದೆ, ಈ ಮಗುವಿಗೆ ಒಂದು ಹೆಸರಿಡ್ತಾ ಇದ್ದೀವಿ, ದೇವರು ಈ ಮಗುವನ್ನು ಕೊಟ್ಟಿದ್ದಾರೆ, ಬಹಳ ಸಂತೋಷ. ಅದಕ್ಕಿಂತಲೂ ಮಿಗಿಲಾಗಿ ಈ ಮಗುವನ್ನು ನನ್ನ ಗರ್ಭದಲ್ಲಿ, ನನ್ನ ಕುಟುಂಬದಲ್ಲಿ ನನಗೆ ಕೊಟ್ಟಂಥ ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ಈ ಮಗು ನಿನ್ನ ಹಾಗೆ ಈ ಭೂಮಿಯಲ್ಲಿ ಬದುಕುವಂತೆ ಬೆಳೆಸ್ತೇವೆ, ನಾವು ದೇವರ ವಾಕ್ಯದ ಆಧಾರದಲ್ಲಿ ಬೆಳೆಸ್ತೇವೆ ಅಪ್ಪ. ಅಂಥ ಒಂದು ಸಂತೋಷವನ್ನು, ಸಮಾಧಾನವನ್ನು ನೀವು ನಮಗೆ ಕೊಟ್ಟಿದ್ದೀರಾ ಅಂತೇಳಿ ತಂದೆ ತಾಯಿಗಳು ಹೇಳುವಂತಾಗಬೇಕು. ಪ್ರಿಯ ಸಹೋದರ ಸಹೋದರಿ, ಅದಕ್ಕಾಗಿ ದೇವರು ನಮ್ಮನ್ನು ಒಟ್ಟುಗೂಡಿಸಿದ್ದಾರೆ ಇಲ್ಲಿ. ಇವತ್ತು ಈ ಒಂದು ಕುಟುಂಬದೊಂದಿಗೆ ನಾವು ಕೂಡ, ನಮಗೆ ಮಕ್ಕಳು ಬೆಳೆದೋಗಿರ್ಬೋದು, ಈಗಲಾದರೂ ಎಚ್ಚೆತ್ಕೊಳ್ಳೋಣ, ಈಗಲಾದರೂ ಒಂದು ಮನಸ್ಸು ಮಾಡೋಣ. ಇಲ್ಲ, ನನ್ನ ಮಗನನ್ನು, ಮಗಳನ್ನು ದೇವರ ಇಷ್ಟಕ್ಕೆ ನಾನು ಬೆಳೆಸ್ತೇನೆ, ದೇವರ ಚಿತ್ತಕ್ಕೆ ನಾನು ಬೆಳೆಸ್ತೇನೆ, ದೇವರು ಕೊಟ್ಟಂಥ ಆ ಮಗುವನ್ನು ದೇವರಿಗೆ ಕೊಡ್ತೇನೆ ಅಂತೇಳಿ ಒಂದು ಸಂತೋಷದಿಂದ, ಸಮಾಧಾನದಿಂದ, ಪ್ರೀತಿ ತುಂಬಿದ ಹೃದಯದಿಂದ ಈ ಮಗು ಇವತ್ತು ಇಲ್ಲಿ
ನಾವೆಲ್ಲರೂ ಕೂಡ ಸೇರಿ ಬಂದಿದ್ದೇವೆ ಈ ಕುಟುಂಬದ ಆಮಂತ್ರಣಕ್ಕೆ. ಮಾತ್ರವಲ್ಲ, ಅದಕ್ಕಿಂತಲೂ ಮಿಗಿಲಾಗಿ ನಮ್ಮನ್ನು ಆಮಂತ್ರಿಸಿರುವುದು ಯೇಸು ಕ್ರಿಸ್ತರಾಗಿದ್ದಾರೆ, ಪ್ರಭು ಯೇಸು ಆಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ಎದ್ದು ನಿಲ್ಲೋಣ. ಎದ್ದು ನಿಂತು ದೇವರು ಈ ಒಂದು ಜಾಗದಲ್ಲಿ ಒಟ್ಟಾಗಿ ಸೇರಿಸಿ ಈ ಒಂದು ಪ್ರಾರ್ಥನೆಯ ಕೂಟದಲ್ಲಿ ಪ್ರಾರ್ಥನೆಯ ಈ ಒಂದು ಸೌಭಾಗ್ಯವನ್ನು ದೇವರೇ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಈ ಕುಟುಂಬದೊಂದಿಗೆ ಸೇರಿ, ಪರಲೋಕದ ಕುಟುಂಬದೊಂದಿಗೆ ಸೇರಿ ಸಂತೋಷದಿಂದ ಈ ಒಂದು ಆನಂದವನ್ನು ನಾವೆಲ್ಲರೂ ಸವಿಯುತ್ತಾ ದೇವರಿಗೆ ಸ್ತೋತ್ರ ಮಾಡೋಣ ಪ್ರಿಯರೇ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ಪ್ರಿಯರೇ, ಈ ಒಂದು ಸತ್ಯ ನಮಗೆ ಗೊತ್ತಿರಲಿಲ್ಲ. ಎಷ್ಟೋ ವರ್ಷಗಳು ಶಾಪದಲ್ಲಿ, ಪಾಪದಲ್ಲಿ, ಸತ್ಯದ ಅರಿವಿಲ್ಲದೆ ನಾವು ಬದುಕಿದ್ವಿ. ಆದರೆ ದೇವರು ಇತ್ತೀಚಿನ ವರ್ಷಗಳಲ್ಲಿ, ತಿಂಗಳುಗಳಲ್ಲಿ ಈ ಸತ್ಯದ ಅರಿವನ್ನು ನಮಗೆ ಕೊಟ್ಟಿದ್ದಾರೆ. ದೇವರಿಗೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಆ ಸತ್ಯದ ಅರಿವನ್ನು ಪಡ್ಕೊಂಡ ನಾವು ಹುಟ್ಟಿದ ದಿನದಿಂದಲೇ ಆ ಮಗುವನ್ನು ಸತ್ಯದಲ್ಲಿ ಬೆಳೆಸಿದ್ದಾದರೆ ಖಂಡಿತವಾಗಲೂ ಯೂದ ಕುಲದ ಸಿಂಹದ ಮರಿ ಹಾಗೆ ಈ ಭೂಲೋಕದಲ್ಲಿ ಪ್ರತಿಯೊಂದು ಮಗುವು ಕೂಡ ಕ್ರಿಸ್ತಂಬರರಾಗಿ ಯೇಸುವನ್ನು ಪ್ರತಿಬಿಂಬಿಸುವ ಮಕ್ಕಳಾಗಿ, ಸ್ವರ್ಗವನ್ನು ಪ್ರತಿನಿಧಿಸುವ ಮಕ್ಕಳಾಗಿ ಬದುಕಲಿಕ್ಕೆ ಸಾಧ್ಯವಾಗುತ್ತೆ ಪ್ರಿಯರೇ. ಅಂತ ಒಂದು ಕೃಪೆಯಿಂದ ದೇವರು ನಮಗೆ ತುಂಬಿಸಿ ನಡೆಸಿದ್ದಾರೆ. ಆದ್ದರಿಂದ ಸಂತೋಷದಿಂದ ಕರಗಳನ್ನು ತಟ್ಟುತ್ತಾ ಎಲ್ಲರೂ ದೇವರಿಗೆ ಸ್ತೋತ್ರ ಮಾಡೋಣ ಒಟ್ಟಾಗಿ. ಸ್ತೋತ್ರ ಅಪ್ಪ, ಸ್ತೋತ್ರ. ಸಂತೋಷದಿಂದ, ಈ ಸಂತೋಷಕ್ಕೆ ಕಾರಣ ನೀನೇ యేసయ్య. ನಾನು ಇಲ್ಲಿರುವುದಕ್ಕೆ ಕಾರಣ ನೀನೇ యేసయ్య. ನಿನ್ನ ಕೃಪೆಯಾಗಿದೆ ಅಪ್ಪ, ನಿನ್ನ ಕೃಪೆಯಾಗಿದೆ, ನಿನ್ನ ಕರುಣೆ ಆಗಿದೆ ಅಪ್ಪ. ಸ್ತೋತ್ರ ಅಪ್ಪ, ಸ್ತೋತ್ರ ಅಪ್ಪ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ,
ಮರೆ ಮಾಡಿದೆ, ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ యేసయ్య, ಮಾಡೋಣ ಎಲ್ಲರೂ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಆಧಾರ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ ಏಸಯ್ಯ, ನೀನೇ ಏಸಯ್ಯ, ನನ್ನ ಐಶ್ವರ್ಯ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ಸತ್ಯದ ಅರಿವು ಇಲ್ಲದಾಗಲೂ, ದೇವರನ್ನು ಅರಿಯದೆ ಜೀವಿಸಿದಾಗಲೂ ದೇವರು ನಮ್ಮನ್ನು ತಳ್ಳಲಿಲ್ಲ ಪ್ರಿಯರೇ, ನಮ್ಮನ್ನು ದೂರ ಮಾಡಲಿಲ್ಲ. ಇವತ್ತು ಕುಟುಂಬಗಳಾಗಿ ಬಂದಿದ್ದೇವೆ. ಇವತ್ತು ನಾವು ಈ ಒಂದು ಜಾಗದಲ್ಲಿ ಯೇಸುವಿನಲ್ಲಿ ಒಂದು ಕ್ಷಮೆ ಯಾಚಿಸೋಣ. ಅಪ್ಪ, ನಿನ್ನ ಅನ್ಯೋನ್ಯತೆಯಲ್ಲಿ ನಾನು ಇಲ್ಲದಿದ್ದರು, ನನ್ನ ಕುಟುಂಬ ಅನ್ಯೋನ್ಯವಾಗಿ ನಿನ್ನೊಂದಿಗೆ ಇಲ್ಲದಿದ್ದರು, ನನ್ನ ಮಕ್ಕಳನ್ನು ನಾನು ನಿನ್ನ ದಾರಿಯಲ್ಲಿ ಬೆಳೆಸದೆ ಇದ್ದಾಗಲೂ, ಅದಕ್ಕಿಂತಲೂ ಮುಂಚಿತವಾಗಿ ನನ್ನ ಅಂತರಂಗದಲ್ಲಿ, ನನ್ನ ಆತ್ಮದಲ್ಲಿ ಗಾಯಪಟ್ಟ ದುರವಸ್ಥೆಯಲ್ಲಿಯೇ ನನ್ನೊಂದಿಗಿದ್ದುಕೊಂಡು ನನ್ನನ್ನು ಕಾಪಾಡುತ್ತಾ ಬಂದಿದ್ದೀಯಪ್ಪ. ಈ ಸತ್ಯದ ಅರಿವು ಇಲ್ಲದೆ ನಾನು ಬದುಕಿದ್ದೇನೆ ಅಪ್ಪ. ದೇವರ ವಾಕ್ಯ, ನಿಮ್ಮ ವಾಕ್ಯ ಹೇಳುವಂತೆ, ಪಾಪದಲ್ಲಿ ದುರ್ಬಲಳಾಗಿದ್ದಾಗಲೇ ನಿಯಮಿತ ಕಾಲದಲ್ಲಿ ನೀವು ನನ್ನನ್ನು ಪ್ರೀತಿಸಿದ್ದೀರಿ, ನೀವು ಬಂದು ನನ್ನನ್ನು ರಕ್ಷಣೆ ಮಾಡಿದ್ದೀರಿ ಅಪ್ಪ. ಈ ಸತ್ಯದ ಅರಿವನ್ನು ನೀವು ನನಗೆ ಕೊಟ್ಟಿದ್ದೀರಿ. ಇನ್ನು ಮೇಲೆ ನಾನು, ನನ್ನ ಕುಟುಂಬ, ನನಗೆ ಕೊಟ್ಟಂಥ ಮಕ್ಕಳು ಅಪ್ಪ, ಈ ಗಾಯದಿಂದ ವಾಸಿ ಮಾಡಿದ್ದೀರಿ ಅಪ್ಪ. ಸೌಖ್ಯ ಹೊಂದಿದ ನಾವು ನಿನಗಾಗಿ ಬದುಕಲು ನೀವು ನಮಗೆ ಕರೆಗೊಟ್ಟಿದ್ದೀರಿ ಅಪ್ಪ. ಆ ಚಿತ್ತಕ್ಕೆ ಬದುಕಲು ಬೇಕಾದ ಆತ್ಮನ ಬಲದಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ, ಪರಿಶುದ್ಧಾತ್ಮನ ಶಕ್ತಿಯಿಂದ ತುಂಬಿಸಿರಿ ಅಪ್ಪ ಅಂತ ಹೇಳಿ ನಾವೆಲ್ಲರೂ ಕೂಡ ಕೇಳೋಣ ಪ್ರಿಯರೇ. ಪಶ್ಚಾತ್ತಾಪದ ಹೃದಯದಿಂದ ಈ ಸಾಲುಗಳನ್ನು ಹೇಳೋಣ ಪ್ರಿಯರೇ. ಗಾಯಪಟ್ಟು ನಿಂತಾಗ, ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. 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 ಬೇಟೆಗಾರನ ಬಲೆಯಿಂದಲೂ, ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ, ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ, ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ, ಮರಣಕರ ವ್ಯಾಧಿಯಿಂದಲೂ ತಪ್ಪಿಸಿದವನು ನೀನೇ ಏಸಯ್ಯ, ಕಾಪಾಡಿದವನು ನೀನೇ ಏಸಯ್ಯ. ತಪ್ಪಿಸಿದವರು ನೀವೇ యేసయ్య, ನನ್ನ ಕಾಪಾಡಿದವರು ನೀವೇ యేసయ్య. ತಪ್ಪಿಸಿದವರು ನೀನೇ ಏಸಯ್ಯ, ಕಾಪಾಡಿದವರು ನೀನೇ ಏಸಯ್ಯ. ತಪ್ಪಿಸಿದವರು ನೀವೇ యేసయ్య, ನನ್ನ ಕಾಪಾಡಿದವರು ನೀವೇ యేసయ్య. ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ ಸ್ತೋತ್ರ ಏಸಯ್ಯ, ಸ್ತೋತ್ರ
ಸ್ತೋತ್ರ ಸ್ತೋತ್ರ యేసయ్య ಸ್ತೋತ್ರ ಮಾಡೋಣ. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಮಾಡೋಣ ಎಲ್ಲರೂ. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య. ನೀನೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య. ಸ್ತೋತ್ರ ಬಾ. ನೀನೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య. ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య. ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ಪ್ರಿಯರೇ, ವಿಮೋಚನ ಕಂಡ ಪುಸ್ತಕ ಹೇಳುತ್ತೆ 3-4 ತಲೆಮಾರುಗಳವರೆಗೆ ಶಾಪ, ಆದರೆ ನನ್ನ ಆಶೀರ್ವಾದ 1000 ವರ್ಷಗಳವರೆಗೆ ಅಂತೇಳಿ. ಆದರೆ ಗೊತ್ತಿಲ್ಲ ನಾವು ಎಷ್ಟು ವರ್ಷ ಇರ್ತೀವಿ ಅಂತೇಳಿ. ಇವತ್ತು ಈ ಒಂದು ಜಾಗದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಕುಟುಂಬಗಳು, ನಮ್ಮ ಜನರೇಷನ್ ಎಷ್ಟು ವರ್ಷಗಳ ಕಾಲ ಇರ್ತದೋ ಖಂಡಿತ ನಮಗೆ ಹೇಳಲಿಕ್ಕಾಗೋದಿಲ್ಲ. ಆದರೆ ದೇವರು ಕೊಟ್ಟ ನಮ್ಮ ಕುಟುಂಬ, ನಮಗೆ ಕೊಟ್ಟಂತ ಮಕ್ಕಳು, ಅವರಿಗೆ ಕೊಡುವಂತ ಮಕ್ಕಳು, ತಲೆಮಾರುಗಳು ಯೇಸುವಿನ ರಕ್ಷಣೆಯ ಆನಂದದಲ್ಲಿ ಬದುಕಬೇಕು. ಯೇಸುವಿನ ನಿತ್ಯ ಜೀವದ ಮಾರ್ಗದಲ್ಲಿ, ಯೇಸು ಹೇಳಿದ ನಿತ್ಯ ಜೀವದ ಮಾರ್ಗದಲ್ಲಿ ಪ್ರತಿಯೊಂದು ಕುಟುಂಬವು ಸಾಗಬೇಕು. ಒಂದು ನಿರೀಕ್ಷೆಯ ಬದುಕನ್ನ ಪ್ರವಾದಿಗಳು ಅಬ್ರಾಮ, ಇಸಾಕ, ಯಾಕೋಬ ಬದುಕಿದರು. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ ನಮಗೆ ಹೇಳುತ್ತೆ ಎಲ್ಲ ವಿಶ್ವಾಸಿಗಳ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಮೋಶೆ ಹೇಳ್ತಾನೆ, ಈಜಿಪ್ಟಿನಲ್ಲಿ ಸಿಗುವ ಸಕಲ ಸುಖ ಭೋಗಗಳಿಗಿಂತಲೂ ಕ್ರಿಸ್ತನಿಗಾಗಿ ಬದುಕುವುದೇ ದೊಡ್ಡ ಒಂದು ಭಾಗ್ಯ ಅಂತ ಹೇಳಿ. ಅದೇ ಪ್ರಕಾರವಾಗಿ ಅಬ್ರಾಮ್, ಇಸಾಕ್, ಯಾಕೋಬ ಇವರೆಲ್ಲರೂ ವಿಶ್ವಾಸದಲ್ಲಿ ಬದುಕಿದರು. ಯೇಸುವನ್ನ ಗುರಿಯಾಗಿಟ್ಟುಕೊಂಡು ಬದುಕಿದರು. ದೇವರ ಅನ್ಯೋನ್ಯತೆಯಲ್ಲಿದ್ದು ಬದುಕಿದರು. ಇವತ್ತು ಒಂದೇ ಒಂದು ಕೇಳೋಣ ನಮ್ಮ ಕುಟುಂಬಗಳಲ್ಲಿ, ಏಸಪ್ಪ ನನ್ನ ಕುಟುಂಬದಲ್ಲಿ ನೀವಿರಬೇಕು, ನಿಮ್ಮೊಂದಿಗೆ ನಾವು ಬದುಕಬೇಕು, ನಿಮ್ಮೊಂದಿಗೆ ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸಬೇಕು. ನಮ್ಮನ್ನು ನೋಡುವವರು ನಿಮ್ಮನ್ನು ನೋಡುವ ಹಾಗೆ ಆಗಬೇಕು. ನಮ್ಮ ಕುಟುಂಬಗಳಲ್ಲಿ ನಿನ್ನ ಪ್ರೀತಿ ಸದಾ ನೆಲೆಗೊಂಡಿರಬೇಕು. ಆ ರೀತಿಯ ಒಂದು ಅನುಭವದಲ್ಲಿ ಜೀವಿಸುವಂಥ ಕೃಪೆಯಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ಶದ್ರಕ್, ಮೇಷಕ್, ಅಬೇದ್ನೆಗೋ ಈ ಮೂವರನ್ನ, ದಾನಿಯೇಲನನ್ನ ಆ ರಾಜ ನೋಡಿ ಹೇಳ್ತಾನೆ, ನಿನ್ನ ದೇವರೇ ನಿಜವಾದ ದೇವರು, ನಿನ್ನ ದೇವರೇ ಚಿರಂಜೀವಿಯಾದ ದೇವರು, ನಿನ್ನ ದೇವರೇ ಸತ್ಯ ದೇವರು ಎಂಬಂತೆ ನನ್ನ ಕುಟುಂಬಗಳನ್ನ, ನನ್ನ ಗಂಡ ಹೆಂಡತಿ ಮಕ್ಕಳನ್ನ ನೋಡುವಾಗ ಈ ಒಂದು ಮನೋಭಾವ ನೋಡುವವರಿಗೆ ಸಿಗಬೇಕು. ನಮ್ಮನ್ನು ನೋಡುವವರಿಗೆ ನಮ್ಮಲ್ಲಿ ನಿಮ್ಮನ್ನು ಕಾಣುವಂತ ಆಗಬೇಕು. ಅಂತ ಒಂದು ಕೃಪೆಯಿಂದ ಒಬ್ಬೊಬ್ಬರ ಕುಟುಂಬಗಳನ್ನ ಅಪ್ಪ ನಡೆಸ್ರಿ ಅಪ್ಪ. ಯೇಸುವೆ, ಡೆಲ್ವಿನ್, ಜೆರಿಟಾ ಅಪ್ಪ, ಯೇಸುವೆ ಈ ಯೇಸುವನ್ನ ಯಾವ ರೀತಿ ಈ ಲೋಕದಲ್ಲಿ ತಂದೆ ದೇವರು ಬೆಳೆಸಿದರೋ ಅದೇ ರೀತಿ ದೇವರ ವಾಕ್ಯದ ಆಧಾರದಲ್ಲಿ ಈ ತಂದೆ ತಾಯಿಗಳು ಬೆಳೆಸುವಂತಾಗಲಿ ಅಪ್ಪ. ಈ ಮಗು ಅನೇಕರಿಗೆ ಸಾಕ್ಷಿ ಆಗಲಿ ಅಪ್ಪ, ಶುಭ ಸಂದೇಶದ ಮಗನಾಗಲಿ ಅಪ್ಪ. ಅಂತ ಒಂದು ಆಸೆಯನ್ನ ಪ್ರತಿಯೊಬ್ಬರು ಬಯಸುತ್ತಾ ಹೇಳೋಣ ಪ್ರಿಯರೇ. ಸಾವಿರಾರು ತಲೆವರೆಗೂ ನನ್ನ ಸಂತತಿಯನ್ನು ಕಾಯುವ ದೇವ ನೀನೇ. 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 ನಿನ್ಮೋರೆ ಒಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ಮೋರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ಮೋರೆ ಒಕ್ಕಿರುವ ನನ್ನ ಕುಟುಂಬವು
ನಿಜವಾದ ಭಾಗ್ಯವಂತರು. ಮೊರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು, ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. 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 ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಸ್ತೋತ್ರಪ್ಪ. ಮರೆ ಮಾಡಿದೆ. Thank you, Jesus. ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಮಾಡೋಣ ಎಲ್ಲರೂ. ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರಪ್ಪ. ಸ್ತೋತ್ರ ಸ್ತೋತ್ರ యేసయ్య. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಂತೋಷಕ್ಕೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಆಧಾರ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ನನ್ನ ಸಮೃದ್ಧಿಗೆ ಕಾರಣ ನೀನೇ యేసయ్య, ನೀನೇ యేసయ్య, ನನ್ನ ಐಶ್ವರ್ಯ ನೀನೇ. ನಿನ್ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಸ್ತೋತ್ರ. ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಶಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಮಾಡೋಣ. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರಪ್ಪ. ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಸ್ತೋತ್ರ ಸ್ತೋತ್ರ యేసయ్య. ಹಾಲೆಲೂಯಾ 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 ಹಾಲೆಲೂಯಾ. ಸ್ತುತಿ ಮಾಡೋಣ ಎಲ್ಲರೂ. ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರಪ್ಪ 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 ಸ್ತೋತ್ರ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ.